प्रार्थनां समर्पयामि शुभदितो भद्रं कर्णेन शृणुयामदेवाः भद्रं पश्येम सूर्याय चन्द्राय मङ्गलाय च बुधाय च गुरुशुक्रशनिश्च राहुवे केतवे नमः आरोग्याभिवृद्धिरिस्तु धनकनकमणि माणिಕ್ಯಾಭಿವೃದ್ಧಿರಿस्तु ಒಂದು ಗೋಹುವಿಂದ ಚಿತ್ರ ನೋಡಿದ್ವಿ. ಅದರಲ್ಲಿ ಇವರು ಮಾಡ್ತಾ ಇದ್ರು. ನಾವು ನವಗ್ರಹದು ಪ್ರಭಾವಳಿ ಮಾಡಿಸ್ಬೇಕಾಗಿತ್ತು. ಇವ್ರ ಮುಖಾಂತರ ನೋಡಿಬಿಟ್ಟು ಫೋನ್ ಮಾಡಿ ತಿಳ್ಕೊಂಡು ನಾವು ಇದಕ್ಕೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿಬಿಟ್ಟು ನಮಗೆ ಇಷ್ಟ ಆಗಿ ಇವ್ರ ಹತ್ರನೇ ಮಾಡಿಸೋಣ ಅಂತ ಅಂದ್ಬಿಟ್ಟು ಆರ್ಡ್ರ್ ಕೊಟ್ಟು ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟಪಡೋರು ಬಂದು ಮತ್ತೆ ಇದರಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ. ನಮ್ಮದು ಬೆಂಗಳೂರಲ್ಲಿ ಶ್ರೀ ರೇಣುಕಾ ಆದಿಪರಾಶಕ್ತಿ ದೇವಸ್ಥಾನ ಇದೆ. ಅಲ್ಲಿ ಅಪ್ಪಂದು ದೇವಸ್ಥಾನನೂ ಇದೆ. ಕೆಲವರು ಬರಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ಲಾನು. ಈ ಒಂದು ದಿನ ಐವರ ಕಂಡಪುರ ಬೆಂಗಳೂರು ಗ್ರಾಮಾಂತರ ಹೆಸರಘಟ್ಟ ಐವರ ಕಂಡಪುರ ಅನ್ನೋ ಒಂದು ಗ್ರಾಮದಿಂದ ಅಲ್ಲಿ ಶ್ರೀ ರೇಣುಕಾ ಆದಿಪರಾಶಕ್ತಿ ದೇವಸ್ಥಾನ, ತುಂಬಾ ಅಪರೂಪವಾದ ದೇವಸ್ಥಾನ. ಅಲ್ಲಿ ಮಹಾನುಭಾವ ಶನೇಶ್ವರ ಸ್ವಾಮಿದು ಒಂದು ಗರ್ಭಗುಡಿ ಇದೆ. ಅಲ್ಲಿಗೆ ಅವರೊಂದು ಪ್ರಭಾವಳಿ ಮಾಡಬೇಕು ಅಂತ ಈ ತಾಯಿಯವರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿಕೊಂಡು ಬಂದು ನಮ್ಮನ್ನು ಸಂಪರ್ಕಿಸಿದ್ರು. ಪ್ರಭಾವಳಿ ಅಂದರೆ ಮಾಮೂಲಿ ಪ್ರಭಾವಳಿ ತಾಯಿ ಮಾಡೋಣ ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಬಂದು ಕೇಳಿದ ತಕ್ಷಣ ಅವ್ರು ಹೇಳಿದ್ದು ಒಂದು ಸ್ವಾಮಿ ಶನೇಶ್ವರ ಸ್ವಾಮಿ ಮೇಲೆ ಇರೋ ಪ್ರಭಾವಳಿ ಇದು. ಆ 9 ನವಗ್ರಹಗಳು ಆ ಸ್ವಾಮಿಯ ತಲೆ ಮೇಲೆ ಇರಬೇಕು ಅಂತ ಅವ್ರದ್ದು ಒಂದು ಆಸೆ ಮತ್ತು ಒಂದು ಆಕಾಂಕ್ಷೆ. ಅದಕ್ಕೋಸ್ಕರ ಹೇಳಿದಾಗ ನಾವು ಸರಿ ಮಾಡೋಣ, ನನಗೂ ಆ ಥರ ಕೆಲಸ ಮಾಡಬೇಕು ಅಂದರೆ ಚಾಲೆಂಜು. ಯಾಕಂದರೆ ಒಂದು ಸ್ಪೆಷಲ್ ವರ್ಕ್ ಮಾಡಿದಾಗೆ ಸ್ವಲ್ಪ ಹೆಸರು ಬರೋದು, ಸ್ವಲ್ಪ ನಮ್ಮ ಕೆಲಸದ ಬಗ್ಗೆ ಗೊತ್ತಾಗೋದು. ಆದ್ದರಿಂದ ನವಗ್ರಹ ಪ್ರಭಾವಳಿ ಅಂದರೆ 9 ಗ್ರಹಗಳು, 9 ಮಧ್ಯದಲ್ಲಿ ಸೂರ್ಯ ಭಗವಾನ, ಮಿಕ್ಕ ಕೆಳಗಡೆ ಬಂದ್ಬಿಟ್ಟು ಶನೇಶ್ವರ, ಅವ್ರಿಗೆ ಆಪೋಸಿಟಲ್ಲಿ ರಾಹು, ಈ ಥರ ಅವ್ರವ್ರ ಸ್ಥಾನಗಳಲ್ಲಿ ಅವ್ರವ್ರು ಇದ್ದಾರೆ. ಶನೇಶ್ವರ 9 ಗ್ರಹಗಳು ಸ್ವಾಮಿಯ ಸುತ್ತಾಕಾರವಾಗಿರುತ್ತಾರೆ. ತುಂಬ ಅದ್ಭುತವಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಪಂಚಲೋಹದಲ್ಲಿ ಮಾಡಿದ್ದೀವಿ. ಇದು ನನಗೊಂಥರ ಹೆಮ್ಮೆಯ ವಿಚಾರ. ಯಾಕಂದರೆ ಇಷ್ಟೊಂದು ಸಣ್ಣ ಸೈಜಲ್ಲಿ ತುಂಬ ಚೆನ್ನಾಗಿ ಕೂಡ ಬಂತು. ಆ ಮುಖಗಳಾಗಲಿ, ಆ ಭಾವ ಆಗಲಿ, ಆ ಸ್ವಾಮಿಗಳ ಆಯುಧಗಳಾಗಲಿ ತುಂಬ ಚೆನ್ನಾಗಿ ಬಂತು. ನಾನಿದು ಮಾಡಿದ್ದಕ್ಕೆ ತಾಯಿಯವ್ರಿಗೂ ಇವ್ರು ಹೇಳಿದ್ದಕ್ಕೂ ನಾನು ಮಾಡಿದ್ದಕ್ಕೂ ತುಂಬ ಸಂತೋಷವಾಗ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆ ಇಷ್ಟ ಆಯ್ತಾ? ನಿಮಗೆ ತುಂಬಾ ಇಷ್ಟ ಆಯ್ತು. ಇದೇ ಮೊಟ್ಟ ಮೊದಲ ಬಾರಿಗೆ ನೋಡಿರೋದು ನಾವು. ಇದು ಎಲ್ಲೂ ಇಲ್ಲ, ನಮ್ಮ ಶನಿಶಿಂಗಾಪುರಲ್ಲಿ ಎಲ್ಲೂ ಇಲ್ಲ ಈ ಥರದ ಪ್ರಭಾವಳಿ. ಯಾಕಂದ್ರೆ ಇಷ್ಟು ಸಣ್ಣ ಸೈಜಲ್ಲಿ 9 ವಿಗ್ರಹಗಳು ಮತ್ತು ಕೆಳಗಡೆ ಸ್ವಾಮಿಯ ವಾಹನಗಳು ಇವೆಲ್ಲ ಬರಬೇಕು ಅಂದರೆ ತುಂಬ ನಿಷ್ಠೆ. ಇನ್ನೊಂದು ಹೇಳೋದು ಮರೆತು ಬಿಟ್ಟೆ, ನವಗ್ರಹ ಪ್ರಭಾವಳಿ ಮಾಡಬೇಕು ತುಂಬ ನಿಷ್ಠೆಯಿಂದ ಮಾಡಬೇಕು. ಯಾಕಂದರೆ 9 ಗ್ರಹಗಳು ಒಳಗೊಂಡಿರುತ್ತವೆ. ಆ ಗ್ರಹಗಳ ಸ್ಥಾನಗಳು, ಆ ಗ್ರಹಗಳ ಬಲಗಳು ಅವ್ರು ಅದೆಲ್ಲ ನೋಡಿಬಿಟ್ಟು ನಮ್ಮ ಪಂಚಾಂಗ ನೋಡಿ, ನಮ್ಮ ಕಷ್ಟದ ಶಿಲ್ಪಶಾಸ್ತ್ರದ ಪ್ರಕಾರ ಯಾವ ಸ್ವಾಮಿ ಹೆಂಗೆ ಬರಬೇಕು ಏನು ಅಂತ ಒಂದು ಇದರಲ್ಲಿ ಮಾಡಿ ಎಲ್ಲ ಚೆನ್ನಾಗಿ ಬಂತು. ನನಗೂ ಸಂತೋಷ ಆಯಿತು. ಮಾಡಿದ್ದಕ್ಕೆ ನನಗೂ ತುಂಬ ಆನಂದ ಆಯಿತು. ಸ್ಪೆಷಲ್ ಆಗಿದೆ.